ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ನಿಜವಾಗಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರು ಹೇಳದೆ ಉಳಿದಿರುವಂತಹ ಮಾತುಗಳು ಏನಿದೆ, ಅವರ ಮೌನದ ಹಿಂದೆ ಅಡಗಿರುವಂತಹ ರಹಸ್ಯವಾದರೂ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆನಾ? ನೆನಪಿರಲಿ, ಇದರಲ್ಲಿ ಬರುವಂತಹ ಪ್ರತಿಯೊಂದು ಮೆಸೇಜಸ್ಗಳು, ಪ್ರತಿಯೊಂದು ಎನರ್ಜಿಗಳು ನಿಮಗೆ ಮಾತ್ರ ಆಗಿರೋದಿಲ್ಲ. ಬೇರೆ ಒಂದು ಬ್ಯೂಟಿಫುಲ್ ಸೋಲಿಗೂ ಕೂಡ ಕನೆಕ್ಟ್ ಆಗುವಂಥದ್ದಾಗಿರುತ್ತೆ. ನಿಮಗೆ ಅಲ್ಲದಂತಹ ವಿಷಯಗಳು, ಮೆಸೇಜಸ್ಗಳು ನಿಮಗೆ ಸಿಗ್ತಾ ಇದ್ರೆ ಅದನ್ನು ಜಸ್ಟ್ ಲೆಟ್ ಗೋ ಮಾಡಿ. ಅದ್ರ ಬಗ್ಗೆ ನೀವು ಗಮನ ಕೊಡಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ನೀವು ಗಮನ ಇರಲಿ. ಓಕೆ, ಸೊ ಎಸ್, ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಓಕೆ ಎಸ್, ಆತ್ಮಗಳ ಬಂಧ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ಓಕೆನಾ? ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ 1 ಸೆಕೆಂಡ್ ಅಥವಾ 2 ಸೆಕೆಂಡ್ 3 ಸೆಕೆಂಡ್ ಓಕೆ, ನಿಮಗೆ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಕಣ್ಮುಚ್ಚಿ ಜಸ್ಟ್ ಫೀಲ್ ಮಾಡಿ, ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಿ. ಈ ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದರೆ ಯು ಆರ್ ರಿಯಲಿ ಬ್ಲೆಸ್ಡ್. ಸೊ ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಸೋ ಮಚ್, ಈ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಮನಸಾರೆ ಗ್ರ್ಯಾಟಿಟ್ಯೂಡ್ನ ಹೇಳಿ, ನಿಮ್ಮ ಪ್ರೀತಿನ ಫೀಲ್ ಮಾಡಿ, ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡಿ, ಬ್ಲೆಸ್ ಮಾಡ್ಕೊಳ್ಳಿ, ಪ್ರೇಯರ್ ಮಾಡ್ಕೊಳ್ಳಿ. ಇದರಲ್ಲಿ ಬರುವಂತಹ ಮೆಸೇಜಸ್ಗಳು ಏನಿದೆ ನನಗೆ ಸಂಪೂರ್ಣವಾಗಿ ಸಿಗಲಿ ಅಂತ ಹೇಳಿಬಿಟ್ಟು, ನನಗೆ ಉತ್ತರಗಳು ಸರಿಯಾಗಿ ಸಿಗಲಿ ಅಂತ ಹೇಳಿ ಪ್ರೇ ಮಾಡ್ಕೊಳ್ಳಿ. ನಿಮ್ಮಿಬ್ಬರ ಜೊತೆಗೆ ನಿಮ್ಮ ಪ್ರೀತಿಯ ಎನರ್ಜಿ ಪಾಸಿಟಿವ್ ಆಗಿ ನಡೆದಿದಂತಹ ವಿಷಯಗಳನ್ನ ನೆನ್ಪು ಮಾಡ್ಕೊಳ್ಳಿ, ಫೀಲ್ ಮಾಡಿ. ನಿಧಾನಕ್ಕೆ ಕಣ್ಣನ್ನು ಓಪನ್ ಮಾಡ್ತಾ ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನು ಮನಸ್ಸಲ್ಲೇ 3 ಬಾರಿ ಅವ್ರ ಹೆಸರನ್ನು ಫೀಲ್ ಮಾಡ್ತಾ ಹೇಳಿ. ಓಕೆ, ಏನಿದೆ ಎನರ್ಜಿ ಚೆಕ್ ಮಾಡೋಣ. ಓಕೆ, ಈ ಒಂದು ಸಂಬಂಧ, ಈ ಒಂದು ಪ್ರೀತಿಯಲ್ಲಿ ಮಾತುಗಳಿಗಿಂತ ಹೆಚ್ಚಾಗಿ ಮೌನವೇ ಹೆಚ್ಚು ಅರ್ಥ ಕೊಡ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಓಕೆ, ಆದರೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಈ ಮೌನ ಏನಿದೆ, ಕೆಲವೊಮ್ಮೆ ಈ ಮೌನವೇ ನಿಮಗೆ ವಿಷದಂತೆ ಭಾಸ ಆಗ್ತಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ನಿಮ್ಮ ಎದುರಿಗೆ ನಿಮ್ಮ ಸಂಗಾತಿ, ನಿಮ್ಮ ಪರ್ಸನ್ ನಿಮ್ಮ ಎದುರಿಗೆ ನಿಂತಾಗ ಅವ್ರ ಕಣ್ಣುಗಳು ಏನೋ ಹೇಳಬೇಕು ನಿಮಗೆ. ಓಕೆ, ಅವ್ರ ಮನಸ್ಸಲ್ಲಿರುವಂತಹ ಮಾತುಗಳು ಹೇಳಬೇಕು ಅಂತಿಲ್ಲಿ ಅನ್ಕೊಳ್ತಿದ್ದಾರೆ, ಬಟ್ ಅವ್ರಿಗೆ ಹೇಳೋದಿಕ್ಕೆ ಆಗ್ತಾ ಇಲ್ಲ. ಸೊ ಎಲ್ಲ ಒಂದು ಕಡೆ ಅವರು ಭಯ ಪಡ್ತಾ ಇದ್ದಾರೆ, ಅಥವಾ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ, ಯಾಕಂದರೆ ಅವರಿಗೂ ಇಲ್ಲಿ ಕ್ಲಾರಿಟಿ ಇಲ್ಲ. ಸೊ ಹಾಗಾಗಿ ಓಕೆ, ಅವ್ರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರಾ ಅಂಥೇಳಿ ಎನರ್ಜಿ ಚೆಕ್ ಮಾಡಿದಾಗ ಖಂಡಿತವಾಗಿಯೂ ಅವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಯಾವುದೋ ಒಂದು ಮಾತು ಏನು ಹೇಳ್ಬೋದು, ಬಾಯಿ ತುದಿಯಲ್ಲಿದೆ, ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರಲ್ವ. ಸೊ ಸಣ್ಣಕ್ಕಿರಬೇಕಿದ್ರೆ ಕ್ಲಾಸ್ ರೂಮಲ್ಲಿ ಟೀಚರ್ಸ್ಗಳು ಪ್ರಶ್ನೆ ಕೇಳಿದಾಗ ಟೀಚರ್ ಮಿಸ್ ಬಾಯಿ ತುದಿಯಲ್ಲಿದೆ, ಹೇಳೋಕ್ಕಾಗ್ತಾ ಇಲ್ಲ, ಬರ್ತಾ ಇಲ್ಲ ಅಂತ ಹೇಳ್ತಿದ್ವಲ್ವಾ. ಸೊ ಆ ರೀತಿಯ ಪರಿಸ್ಥಿತಿ ನಿಮ್ಮ ಪರ್ಸನಿಗೆ ಇಲ್ಲಿ ಆಗಿದೆ. ಓಕೆ, ಗಂಟಲಲ್ಲೇ ಮಾತುಗಳು ಸಿಲುಕೊಂಡಿರುವಂತಹ ಒಂದು ಎನರ್ಜಿ. ಓಕೆ, ಚೆಕ್ ಮಾಡೋಣ ಮುಂದೆ ಎನರ್ಜಿ ಏನು ಬರ್ತಿದೆ ಅಂತ ಹೇಳಿ. ಓಕೆ,
ಅವರ ಮನಸ್ಸಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರ ಮನಸ್ಸಲ್ಲಿ ಒಂದಷ್ಟು ಗೊಂದಲದ ಗೂಡುಗಳು ಜಾಸ್ತಿ ಇದೆ ಅಂತಲೇ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ಆಗಿರ್ಬೋದು, ಪ್ರೀತಿ ಬಗ್ಗೆ ಆಗಿರ್ಬೋದು, ಒಂದಷ್ಟು ಕನ್ಫ್ಯೂಷನ್ಸ್, ಗೊಂದಲಗಳು ಗೂಡು ತುಂಬಿದೆ. ಆ್ಯಂಡ್ ಅವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಏನು ಯೋಚನೆ ಮಾಡ್ತಾ ಇಲ್ಲ. ಸೊ ನಿಮಗೆ ಎಲ್ಲೊಂದು ಕಡೆ ಆ ಥರ ಫೀಲ್ ಆಗ್ತಿದೆ, ನನ್ನ ಪರ್ಸನ್ ಎಲ್ಲೊಂದು ಕಡೆ ನನ್ನನ್ನು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಬಟ್ ಅವ್ರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇಲ್ಲ. ಅದ್ರ ಬದಲಿಗೆ ನಾನು ಇವರಿಗೆ ಅರ್ಹ ಇದ್ದೀನಾ ಅನ್ನೋಂಥ ಪ್ರಶ್ನೆ ಅವರಲ್ಲಿ ಮೂಡ್ತಾ ಇದೆ. ಅವರಿಗೆಲ್ಲೋ ಒಂದು ಕಡೆ ಅದು ಕೀಳರಿಮೆ ಭಾವ ಅವರಲ್ಲಿ ಫೀಲಿಂಗ್ ಹೆಚ್ಚಾಗಿದೆ. ನಿಮ್ಗಿಂತ ಅವರೆಲ್ಲೋ ಒಂದು ಕಡೆ ಏಜಲ್ಲಿ ಚಿಕ್ಕವರಾಗಿರಬಹುದು, ಅಥವಾ ತುಂಬ ವಯಸ್ಸಲ್ಲಿ ದೊಡ್ಡವರಾಗಿರಬಹುದು, ಅಥವಾ ಎಲ್ಲೋ ಒಂದು ಕಡೆ ಫೈನಾನ್ಷಿಯಲ್ ಅವರು ಲೋ ಇರಬಹುದು, ಅಥವಾ ನಿಮ್ಮ ಒಂದು ಸ್ಟೇಟಸ್ಸಿಗೆ ಅವ್ರು ಮ್ಯಾಚ್ ಆಗ್ತಾ ಇಲ್ಲ. ಆ್ಯಂಡ್ ನೋಡೋದಕ್ಕೂ ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಅವರು ಚೆನ್ನಾಗಿಲ್ಲ, ಆ ರೀತಿಯಾಗಿ ಎನರ್ಜಿ ಬರ್ತಿದೆ. ಅಂದರೆ ಬ್ಲ್ಯಾಕ್ ಇರಬಹುದು, ಅಥವಾ ಎಲ್ಲೋ ಒಂದು ಕಡೆ ಆ ರೀತಿಯಾದಂಥ ಭಾವನೆ ಅವರಲ್ಲಿ ಮೂಡ್ತಾ ಇದೆ. ಸೊ ಹಾಗಾಗಿ ಎಲ್ಲೋ ಅವ್ರು ಈ ಥರದ ಒಂದು ಕೀಳರಿಮೆಯ ಫೀಲಿಂಗ್ನ ಮಾಡ್ತಾ ಇದ್ದಾರೆ. ನಿಮ್ಗಿಂತ ಅವರು ಯಾವುದೋ ಒಂದು ವಿಷಯದಲ್ಲಿ ತುಂಬ ಲೋ ಎನರ್ಜಿನ ಫೀಲ್ ಮಾಡ್ತಾ ಇರುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಸೊ ಇಲ್ಲಿ ಒಂದು ಫೆದರ್, ಹಕ್ಕಿಯ ಗರಿ, ರೆಕ್ಕೆ, ಆ ಒಂದು ಎನರ್ಜಿ ಬರ್ತಿದೆ. ಸೊ ಅವರು ಶೀಘ್ರದಲ್ಲೇ ನಿಮ್ಮನ್ನು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಮಾತಾಡ್ತಾರೆ. ಅವ್ರು ನಿಮಗೆ ಏನೋ ಒಂದು ವಿಷಯನ ಹೇಳಬೇಕು ಅಂತ ಇಲ್ಲಿ ಪ್ರಯತ್ನ ಪಡ್ತಿದ್ದಾರೆ, ಬಟ್ ಹೇಳೋಕ್ಕಾಗ್ತಿಲ್ಲ ಅಂತ ಅನ್ನೋಂತಹ ವಿಷಯನ ಮೆಸೇಜ್ ಮುಖಾಂತರ ಅವ್ರು ನಿಮಗೆ ತಿಳಿಸ್ತಾರೆ. ಅದರಲ್ಲಿ ಹೆಚ್ಚಾಗಿ ಬರ್ತಿರುವಂಥ ಆ ಮೆಸೇಜ್ ಏನಾಗಿರ್ಬೋದು ಅಂತ ಹೇಳಿದ್ರೆ, ಕ್ಷಮೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ, ಕ್ಷಮೆ ಅನ್ನೋಂಥ ಎನರ್ಜಿ. ಓಕೆ, ರೈಟ್. ಸೊ ಈ ಒಂದು ರೀಡಿಂಗ್ ಯಾರೆಲ್ಲ ನೋಡ್ತಿರ್ಬೋದು, ಜೆ ಲೆಟರ್, ಕೆ ಲೆಟರ್, ಡಿ ಲೆಟರ್, ಸಿ ಲೆಟರ್, ಎಂ ಲೆಟರ್, ಎನ್ ಲೆಟರ್, ಪಿ ಲೆಟರ್, ರೈಟ್. ಎಸ್, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಸೊ ಏನಿದೆ ಎನರ್ಜಿ? ಸ್ವಲ್ಪ ವಾಯ್ಸ್ ಕಷ್ಟ ಆಗ್ತಾ ಇದೆ. ಬ್ಯುಸಿ ಇದ್ದೆ, ಬಟ್ ಆದರೂ ಕೂಡ ನನ್ನ ಫ್ಯಾಮಿಲಿ ವೆಯ್ಟ್ ಮಾಡ್ತಾ ಇರ್ತಾರಲ್ವಾ ರೀಡಿಂಗ್ಗೋಸ್ಕರ. ಸೊ ರೀಡಿಂಗ್ ಮಾಡ್ತಾ ಇದ್ದೀನಿ. ವಾವ್, ದ ಸ್ಟಾರ್ ಕಾರ್ಡ್, ಸಿ ದ ಮೂನ್, ಕಿಂಗ್ ಆಫ್ ಪೆಂಟಿಕಲ್, Seven of Swords, Eight of Pentacles, Page of Swords, wow, Death and Rebirth, Five of Swords, bottom of the card, Strength. Okay, ಆದಿಪರಾಶಕ್ತಿ ಜಗನ್ಮಾತೆ, ಚೆಕ್ ಮಾಡೋಣ ಏನಿದೆ ಎನರ್ಜಿ, ಏನು ಬರ್ತಿದೆ. ಓಕೆ, ಸೊ ಎಸ್, ಇಲ್ಲಿ ಕ್ಷಮೆ ಅನ್ನೋಂತಹ ಒಂದು ಎನರ್ಜಿ. ಸೊ ಕ್ಯಾಂಡಲ್ ವ್ಯಾಕ್ಸಲ್ಲೂ ಕೂಡ ಬಂದಿದೆ, ಇಲ್ಲೂ ಕೂಡ ಬರ್ತಿದೆ ನೋಡ್ಬೋದು, ಫೆದರ್ ಸಮಥಿಂಗ್. ಓಕೆ, ನೈಸ್, ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಹಕ್ಕಿಯ ರೆಕ್ಕೆ ಥರ ಬರ್ತಾ ಇದೆ ಇಲ್ಲಿ. ಓಕೆ, ವೆರಿ ಸೂನ್ ಅವ್ರು ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ. ಆ್ಯಂಡ್ ಅವ್ರ ಮನಸ್ಸಲ್ಲಿ ಏನು ಹೇಳಬೇಕಂತ ಅಂದ್ಕೊಳ್ತಿದ್ದಾರೆ, ಅಂದರೆ ಬಾಯ್ಬಿಟ್ಟು ಹೇಳೋಕ್ಕಾಗದಿರೋಂಥ ವಿಷಯನ ಅವ್ರು ಮೆಸೇಜ್ನ ಮುಖಾಂತರ ನಿಮ್ಮ ಹತ್ರ ಅವರು ಶೇರ್ ಮಾಡ್ಕೊಳ್ತಾರೆ, ಹೇಳ್ಕೊಳ್ತಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಸೊ ಅವರಲ್ಲಿ ಎಲ್ಲೋ ಒಂದು ಕಡೆ ಒಂದು ಫೀಲಿಂಗ್ ಸ್ಟ್ರಾಂಗಾಗಿ ಬರ್ತಿರುವಂಥದ್ದು. ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀನಿಲ್ಲದೆ ನಾನಿಲ್ಲ ಅನ್ನೋಂತಹ ಒಂದು ಫೀಲ್, ಆ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗಾಗಿ ಬರ್ತಿದೆ. ಆ ಥರ ಫೀಲ್ ಮಾಡ್ತಾ ಇದ್ದಾರೆ. ಓಕೆನಾ, ಸೊ ನಿಮ್ಮನ್ನು ಅವ್ರು ಅಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ. ಓಕೆ, ಸೊ ಎಲ್ಲೋ ಒಂದು ಕಡೆ ಅವರು ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಏನು
ಕಷ್ಟಪಡ್ತಾರೆ, ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಲ್ಲ, ಪ್ರೀತಿನ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಲ್ಲ. ಸೊ ಅದ್ರ ಮಧ್ಯದಲ್ಲೇ ಅದೇ ವಿಷಯದಲ್ಲಿ ನೀವಿಬ್ರು ಮಧ್ಯೆ ಗಲಾಟೆ ಆಗ್ತಿರ್ಬೋದು, ಅಥವಾ ನೀನೇನು ಹೇಳ್ಕೊಳ್ಳಲ್ಲ, ನೀನು ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಿದ್ಯೋ ಇಲ್ವೋ ಏನೂ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಎಲ್ಲೋ ಒಂದು ಕಡೆ ಅವ್ರ ಹತ್ರ ಜಗಳ ಮಾಡ್ತಿದ್ದೀರಾ ನೀವು ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಸೊ ಅರ್ಥ ಮಾಡ್ಕೊಳ್ಳಿ, ಇದಕ್ಕೊಂದು ಬ್ಯೂಟಿಫುಲ್ ಆಗಿರೋಂಥ ವಿಷಯನ ಹೇಳ್ತಾ ನಿಮಗೆ ಅರ್ಥ ಮಾಡಿಸ್ತೀನಿ. ಸೊ ಒಬ್ಬ ಚಿತ್ರ ಕಲಾವಿದ ಇರ್ತಾನೆ, ಚಿತ್ರ ಬಿಡಿಸೋನು. ಅವನು ತನ್ನ ಪ್ರೀತಿ ಅಂದರೆ ಅವರ ಪತ್ನಿಯನ್ನು, ಹೆಂಡತಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರ್ತಾರೆ, ಪ್ರೀತಿ ಮಾಡ್ತಾ ಇರ್ತಾರೆ. ಆದರೆ ಅವರು ಯಾವತ್ತೂ ಕೂಡ ಅವ್ರ ಹೆಂಡತಿಗೆ ಐ ಲವ್ ಯು ಅಂತ ಹೇಳುವಂಥದ್ದಾಗಿರಲಿ, ಅಥವಾ ಪ್ರೀತಿ ಮಾಡ್ತೀನಿ ನನಗೆ ನೀನಂದರೆ ಇಷ್ಟ, ಈ ರೀತಿಯಾಗಿ ಯಾವತ್ತೂ ಕೂಡ ಅವರು ಎಕ್ಸ್ಪ್ರೆಸ್ ಮಾಡಿರಲ್ಲ ವೈಫ್ ಹತ್ರ, ಹೆಂಡತಿ ಹತ್ರ. ಅದಕ್ಕೆ ಅವರು ಏನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ವೈಫ್ ಏನು ಮಾಡಿರ್ತಾರೆ, ಅವರ ಹೆಂಡತಿ ಗಂಡನ ಮೇಲೆ ತುಂಬ ಕೋಪ ಮಾಡ್ಕೊಂಡು ಬೇಸರ ಮಾಡ್ಕೊಂಡಿರ್ತಾರೆ. ನನ್ನ ಮೇಲೆ ನಿನಗೆ ಪ್ರೀತಿನೇ ಇಲ್ಲ ಅಂತ ಹೇಳಿಬಿಟ್ಟು ಯಾವಾಗಲೂ ಜಗಳ ಮಾಡ್ತಾ ಇರ್ತಾರೆ ಗಂಡನ ಹತ್ರ. ಒಂದಿನ ಆ ಕಲಾವಿದ, ಆ ಚಿತ್ರಗಾರ ಏನಿರ್ತಾರೆ, ಡೆತ್ ಆಗ್ಬಿಡುತ್ತೆ, ಸತ್ತೋಗ್ಬಿಡ್ತಾರೆ. ಓಕೆ. ಸೊ ತೀರ್ಕೊಂಡಾಗ, ಅಂದರೆ ಅವರು ತೀರಿ ಹೋದಾಗ ಅವಳಿಗೆ ಅವನ ಸ್ಟುಡಿಯೋ ಏನಿತ್ತು, ಆ ಚಿತ್ರ ಕಲಾವಿದನ ಸ್ಟುಡಿಯೋ ಏನಿತ್ತು ಅಲ್ಲಿ ಹೋಗ್ತಾಳೆ. ಅಲ್ಲಿ ಹೋದಾಗ ಸಾವಿರಾರು ಚಿತ್ರಗಳಿರುತ್ತೆ, ಅವಳಿಗೆ ಸಿಗತ್ತೆ ಕೂಡ ಸಾವಿರಾರು ಚಿತ್ರಗಳು. ಆ ಪ್ರತಿಯೊಂದು ಚಿತ್ರದಲ್ಲೂ ಅವಳೇ ಇರ್ತಾಳೆ. ಓಕೆನಾ. ಆ ಚಿತ್ರಗಳ ಕೆಳಗೆ ಅವನು ಒಂದು ಮಾತು ಬರೆದಿರ್ತಾನೆ, ಮಾತುಗಳು ಸುಳ್ಳಾಗಬಹುದು, ಆದರೆ ನನ್ನ ಕುಂಚದ ಬಣ್ಣಗಳು, ಅಂದರೆ ಅವನ ಸ್ಕೆಚ್ ಮಾಡಿದಂತಹ ಬಣ್ಣಗಳು ನಿನ್ನ ಮೇಲಿರುವ ಪ್ರೀತಿಯನ್ನು ಪ್ರತಿ ಕ್ಷಣವೂ ಅಚ್ಚುಳಿಯದೆ ದಾಖಲೆ ಆಗಿವೆ ಅಂತ ಇಲ್ಲಿ ಅವನು ಬರೆದಿರ್ತಾನೆ. ಅವಳಿಗೆ ಅವತ್ತು ಅರ್ಥ ಆಗತ್ತೆ, ಪ್ರೀತಿ ಅಂದರೆ ಕೇವಲ ಹೇಳುವಂತಹ ಮಾತಲ್ಲ, ಅದು ಅನುಭವಿಸುವಂತಹ ಫೀಲಿಂಗ್, ಭಾವ ಅನ್ನುವಂಥದ್ದು ಅವಳಿಗೆ ಅರ್ಥ ಆಗತ್ತೆ. ಬಟ್ ಅವಳಿಗೆ ಅರ್ಥ ಆಗಿ ಏನು ಬಂತು, ಅವನು ಡೆತ್ ಆಗಿರ್ತಾನೆ, ರೈಟ್. ಸೊ ಇಲ್ಲಿ ನಿಮಗೂ ಕೂಡ ಹೇಳೋದಿಷ್ಟೇ, ನಿಮ್ಮ ಪರ್ಸನ್, ನಿಮ್ಮ ಸಂಗಾತಿ ಮಾತುಗಳಲ್ಲಿ ಪ್ರೀತಿನ ವ್ಯಕ್ತಪಡಿಸ್ತಾ ಇಲ್ಲ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿಲ್ಲ ಅಂತ ಮಾತ್ರಕ್ಕೆ ಅವರಿಗೆ ಪ್ರೀತಿ ಇಲ್ಲ ನಿಮ್ಮ ಮೇಲೆ ಅಂತ ಅಲ್ಲ. ಅವರ ಸಣ್ಣ ಪುಟ್ಟ ಕಾಳಜಿಯಲ್ಲೂ ಅಥವಾ ಅವ್ರ ಕಣ್ಣುಗಳಲ್ಲಿ ಆ ಪ್ರೀತಿ ಹುಡುಕಲು ಪ್ರಯತ್ನನ ನೀವು ಮಾಡಬೇಕಾಗತ್ತೆ. ಸಣ್ಣ ಪುಟ್ಟ ಕಾಳಜಿಯಲ್ಲೂ ಅವರಿಗೆ ಪ್ರೀತಿ ಇರುತ್ತೆ. ಸೊ ಆ ಸಣ್ಣ ಪುಟ್ಟ ಕಾಳಜಿಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಅವ್ರ ಕಣ್ಣನ್ನ ನೋಡಿದರೆ ಯಾರಿಗೆ ಆಗಿರ್ಬೋದು ಪ್ರೀತಿ ಹೆಚ್ಚಾಗಿ ಬರೋದು ಗೊತ್ತಾಗ್ಬಿಡುತ್ತೆ ಕಣ್ಣಲ್ಲಿ, ಅವ್ರು ಎಷ್ಟು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ. ಸೊ ಅವರ ಪ್ರೀತಿ ಏನಿದೆ ಅವ್ರ ಕಣ್ಣಲ್ಲಿ ಹುಡ್ಕೋದಿಕ್ಕೆ ಪ್ರಯತ್ನ ಮಾಡಿ. ಹಂಗಂತ ಹೇಳ್ಬಿಟ್ಟು ಅವ್ರ ಕಣ್ಣನ್ನು ಓಪನ್ ಮಾಡಿಸಿ ನೋಡೋಣ ನಿನ್ನ ಕಣ್ಣಲ್ಲಿ ಎಷ್ಟು ಪ್ರೀತಿ ಇದೆ ಅಂತ ನೋಡ್ತೀನಿ, ಫೀಲ್ ಮಾಡಿದಾಗ, ಒಂದು ಟ್ರೂ ಲವ್ ಅಂತ ಹೇಳಿದಾಗ ಅಲ್ಲಿ ಖಂಡಿತವಾಗಿಯೂ ಅವ್ರ ಮಾತುಗಳಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಿದ್ದಾರೆ, ಅವರು ನಡ್ಕೊಳ್ಳೋಂಥ ರೀತಿಯಲ್ಲೇ ಗೊತ್ತಾಗುತ್ತೆ ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಓಕೆ. ಸೊ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗಲೂ ಅಷ್ಟೇ, ಅವ್ರ ಮನಸ್ಸಲ್ಲಿ ತುಂಬ ಪ್ರೀತಿನ ಇಟ್ಕೊಂಡಿದ್ದಾರೆ, ಬಟ್ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಆ ವ್ಯಕ್ತಿ, ತುಂಬ ಹೈಡ್ ಮಾಡ್ತಾ ಇದ್ದಾರೆ, ಅಂದರೆ ಹೇಳ್ಕೊಳ್ಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಓಕೆ. ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ನಿಮ್ಮಿಂದ ಏನೋ ಒಂದು ವಿಷಯನ ಮುಚ್ಚಿಡ್ತಾ ಇದ್ದಾರೆ, ಆದರೆ ಅದು ನಿಮ್ಮನ್ನು ಉಳಿಸ್ಕೊಳ್ಳೋದಿಕ್ಕೆ ಅಂತ ಅಷ್ಟೇ ಬಿಟ್ಟರೆ, ಮಾಡ್ತಿರುವಂಥ ಪ್ರಯತ್ನನೇ ಬಿಟ್ಟರೆ ನಿಮಗೆ ವಂಚನೆ ಮಾಡ್ತಿರುವಂತಹ ವಿಷಯ ಅಲ್ಲ. ಅವ್ರು ನಿಮ್ಮ ಹತ್ರ ಏನು ಹೈಡ್ ಮಾಡ್ತಿದ್ದಾರೆ, ಏನು ಮುಚ್ಚಿಡ್ತಾ ಇದ್ದಾರೆ, ಅದನ್ನು ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ವಿನಃ ಹೊರತು ಅದು ಬಿಟ್ಟು ನಿಮಗೆ ವಂಚನೆ ಮಾಡ್ತಿರೋದು, ನಿಮಗೆ ಮೋಸ ಮಾಡೋಕ್ಕೋಸ್ಕರ ಯಾವ ವಿಚಾರಗಳನ್ನು ಮುಚ್ಚಿಡ್ತಾ ಇಲ್ಲ ಅವರು. ಓಕೆ. ಸೊ ಅವ್ರ ಮನಸ್ಸಿಂದ ಒಂದು ಮಗುವಿನಂತಹ ಒಂದು ಮುಗ್ಧ ಪ್ರೀತಿ ಇದೆ ಅನ್ನುವಂಥ ಒಂದು ಎನರ್ಜಿ ಬರ್ತಿದೆ. ಅದು ಶೀಘ್ರದಲ್ಲೇ ಅವರು ತಮ್ಮ ಭಾವನೆಗಳನ್ನ ನಿಮ್ಮ ಹತ್ರ ಮನ ಬಿಚ್ಚಿ ಮಾತಾಡ್ತಾರೆ, ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರೆ ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ಮಾತಾಡಿ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನೀವು ಹೆದರಿಸಿರ್ಬೋದು, ನೀನೇನು ಹೇಳಿಲ್ಲ ಅಂತ ಹೇಳಿದ್ರೆ ನೀನು ಬಿಟ್ಟೋಗ್ಬಿಡ್ತೀನಿ ನೋಡು ಅಂತ ಹೇಳ್ಬಿಟ್ಟು ಹೆದರಿಸಿರ್ಬೋದು. ಸೊ ಅದಕ್ಕೋಸ್ಕರ ಆದರೂ ಅವರು ಧೈರ್ಯ ಮಾಡಿ ಪ್ರಯತ್ನವನ್ನು ಪಡ್ತಾರೆ, ಅವರೆಲ್ಲ ಭಾವನೆಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಓಕೆ. ಸೊ ಒಂದು ಮಾತಿದು ನೆನಪಿರಲಿ, ಸಮಯ ಬರಲಿ ಎಲ್ಲವೂ ಕೂಡ ಸರಿ ಹೋಗೇ ಹೋಗುತ್ತೆ. ನಿಮ್ಮ ಪ್ರೀತಿಯ ಮೇಲೆ ಹಾಗೆ ಬ್ರಹ್ಮಾಂಡದ ಎನರ್ಜಿ ಮೇಲೆ, ನೀವು ನಂಬಿರುವಂತಹ ದೇವರ ಮೇಲೆ ನಂಬಿಕೆ ಇರಲಿ.
ನಿಮ್ಮ ಈ ಕಾಯುವಿಕೆ ಏನಿದೆ ಅದು ಸಿಹಿಯಾದಂತಹ ಫಲ ನಿಮಗೆ ಸಿಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತೀನಿ. ಓಕೆನಾ? ಯಾರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ನಿಮ್ಮ ಪರ್ಸನಿಂದ ಅವರು ಏನು ಫೀಲಿಂಗ್ ಇದೆ ನನ್ನ ಹತ್ರ ಹೇಳ್ಕೊಂಡ್ಲಿ, ಮನಸ್ಸು ಬಿಚ್ಚಿ ಮಾತಾಡಲಿ ಅಂತ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ, ನಿಮಗೆ ಅದು ಸಿಹಿಯಾದಂತಹ ಫಲ ನಿಮಗೆ ಸಿಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ಆತ್ಮಗಳ ಬಂಧ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ನಿಮಗೆ ಯಾರಿಗೆ ಈ ರೀಡಿಂಗ್ನ ಶೇರ್ ಮಾಡ್ಕೊಳ್ಬೇಕು ನಿಮ್ಮ ಆತ್ಮೀಯರಿಗೆ ಅಂತ ಅನ್ಸುತ್ತೆ ಅವರಿಗೆ ಶೇರ್ ಮಾಡ್ಕೊಳ್ಳಿ. ಓಕೆನಾ? ಹಾಗೆ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ, ನಿಮ್ಮೆಲ್ಲರ ವಿಶಸ್ ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ ಹೀಲ್ ಮಾಡ್ತಾ, ಓ ಮೈ ಗಾಡ್, 6 days, 6 hours, 6 minutes, 6 weeks, very important. Okay, so God bless you all. Lots of love. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಆ್ಯಂಡ್ ನಿಮ್ಮ ಸಪೋರ್ಟ್ ಕೂಡ ಹೀಗೆ ಇರಲಿ. ನಾಳೆ ರೀಡಿಂಗಲ್ಲಿ ಸಿಗೋಣ. ಓಕೆನಾ? ಸೊ ಗಾಡ್ ಬ್ಲೆಸ್ ಯು. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್.